ಕೊಡಬೇಕು. ಮತ್ತೆ ಮಾಸಾಸನನೇ ನಂಬ್ಕೊಂಡಿರೋಂಥ ನಮ್ಮ ಅಂಗವಿಕಲರಿಗೆ ಈಗ 32,000 ಆದಾಯ ಮಿತಿಯನ್ನ ತಂದಿದೆ. ಅವ್ರ ಮನೇಲಿ ಯಾರಾದ್ರೂ ಗೌರ್ಮೆಂಟ್ ಕೆಲಸ ಅಥವಾ ಏನೋ ಒಂದು GST ಕಟ್ತಾ ಇರ್ತಾರೆ ವ್ಯವಹಾರ ಮಾಡಿ ಅಂತಂದ್ರೆ ಅವ್ರಿಗೆ ಆ ಪೆನ್ಷನ್ ಅನ್ನ ತಡೆ ಹಿಡಿಬೇಕು ಅಂತ ಹೇಳ್ತಾ ಇದೆ ಸರ್ಕಾರ. ಅದಕ್ಕೆ ಮಾನ ಮರ್ಯಾದೆ ಐತೆ ಸರ್ಕಾರಕ್ಕೆ. ನಮಗೆ ನಾವು ದುಡ್ಡು ತಿಂತಾ ಇದ್ದೀವಿ, ದುಡ್ಡು ತಿನ್ನೋದಕ್ಕೆ ಬೆಂಬಲವಾಗಿರುವಂತ ಹಣನ ಇವತ್ತು ಟ್ಯಾಕ್ಸ್ ಪೇಯರ್ಸು ಅವರು ಇವರು ತಿಂತಿರೋದು ಲೆಕ್ಕನೇ ಇಲ್ಲ. ಆದ್ರೆ ನಮ್ಮ ಮಾಸಾಸನನ ತಡೆ ಹಿಡಿಯುವಂತ ನಮ್ಮಲ್ಲಿ ಅಂಗವಿಕಲರು ಗುರುತಿಸಿಕೊಳ್ಳಬೇಕು. ನಾವು ಮಾಸಾಸನನ ತಡೆ ಹಿಡಿದಿದ್ದೀವಿ ಅಂತ ಹೇಳ್ತಾರೆ. ನಕಲಿ ಅಂಗವಿಕಲರನ್ನ ಸರ್ಟಿಫಿಕೇಟ್ ಅನ್ನ ಕೊಡುವಂತ ಯಾರು ಯೋಚನೆ ಮಾಡಿ. ನಕಲಿ ಅಂಗವಿಕಲರನ್ನ ಸೃಷ್ಟಿ ಮಾಡೋರು ಯಾರು? ಮೆಡಿಕಲ್ ಬೋರ್ಡ್ ಅಂತ ಮಾಡಿದ್ಮೇಲೆ ನಕಲಿ ಅಂಗವಿಕಲರಿಗೆ ದುಡ್ಡು ತಗೊಂಡು ಸರ್ಟಿಫಿಕೇಟ್ ಹಾಕಿ ಕೊಡ್ತಾರೆ. ನಿಜವಾದ ಅಂಗವಿಕಲರನ್ನ ಗುರುತಿಸೋ ಜವಾಬ್ದಾರಿ ಯಾರ್ದು? ಅದರ ಹೆಸರಲ್ಲಿ ಇವತ್ತು ಪ್ರತಿ ಹಂತದಲ್ಲೂ ಚುನಾಯಿತ ಪ್ರತಿನಿಧಿಗಳು, ವಾರ್ಡ್ ಒಬ್ಬರು ನಾಯಕರು ಇರ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಆಶಾ ಕಾರ್ಯಕರ್ತೆಯರಿದ್ದಾರೆ, ಮತ್ತೆ ವಾರ್ಡ್ಮನ್ ಇದ್ದಾರೆ. ಇಂಥ ಎಲ್ಲ ಜನ ಮತ್ತೆ VRW ವಾರ್ಡ್ ಅಂಗವಿಕಲರ ನಡುವೆ ಕೆಲಸ ಮಾಡಕ್ಕೆ VRW ಇದ್ದಾರೆ. ಎಲ್ಲ ಇದ್ದು ನಕಲಿ ಅಂಗವಿಕಲರನ್ನ ಗುರುತಿಸಕ್ಕಾಗ್ತಿರೋ ಅಂತ ಸರ್ಕಾರಕ್ಕೆ ನಾವು ಏನ್ ಹೇಳ್ಬೇಕು ಹೇಳಿ? ನಿಜವಾದ ಅಂಗವಿಕಲರ ಪೆನ್ಷನ್ ನ ತಡೆ ಹಿಡಿಯೋದಕ್ಕೆ ಅವರು ಆಫೀಸಿಂದ ಆಫೀಸಿಗೆ ಹಲ್ದಾಡ್ಬೇಕು. ಪೆನ್ಷನ್ ನಿಂತಿದೆ, ನಮಗೆ ಮಂಜೂರು ಮಾಡ್ಕೊಡಿ ಅಲ್ಲಿ ಒಂದು ವ್ಯವಸ್ಥೆನ ಅಲ್ಲೂ ಕ್ರಿಯೇಟ್ ಮಾಡಿರ್ತಾರೆ. ನಿಮ್ಗೆ ಆದಾಯ ಮಿತಿ ಇಲ್ಲ, ಅದಕ್ಕೆ ಹೆಚ್ಚಾಗಿದೆ, ಅದು ಇದು ಅಂತ. ಎಷ್ಟೇ ಅಣ್ಣ ತಂದಿರು ಎಷ್ಟೇ ಜಾತಿ ಹಣ ಸಂಪಾದಿಸ್ತಾ ಇದ್ರು ಅಂಗವಿಕಲರಿಗೆ ಯಾರಾದ್ರೂ ನಿಮ್ ಖರ್ಚಿಗೆ ಕೊಡಲಿಂತ ದುಡ್ಡು ಕೊಡ್ತಾರ? ನೀವೇ ಯೋಚನೆ ಮಾಡಿ. ನಿಮ್ಮ ಮನೆಗಳಲ್ಲಿ ಯಾರು ಕೊಡಲ್ಲ. ನಮಗ್ ಸಿಗ್ತಾ ಇರೋದು ಮಾಸಾಸನನೇ ಬೆಂಬಲ ಹಣ. ನಾವೇನಾದ್ರೂ ನಾವು ಇವತ್ತು ಇಲ್ಲಿ ಹೊರಗಡೆ ಬರ್ತಿದೀವಿ ಅಂದ್ರೆ ಹೋರಾಟಕ್ಕೆ ಹೋಗ್ತೀವಿ, ದುಡ್ಡು ಕೊಡಿ ಅಂದ್ರೆ ಯಾವ ಕುಟುಂಬನೂ ಕೊಡಲ್ಲ. ನಮ್ ದುಡ್ಡು ಇತ್ತು ಅಂದ್ರೆ ನಮ್ಗೆ ಆಗ್ತಿರೋ ಅನ್ಯಾಯನ ನಾವು ಕೇಳೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊತೀವಿ, ಮಾತಾಡ್ತೀವಿ, ನಮ್ಮ ಧ್ವನಿನ ಮುಟ್ಟಿಸ್ತೀವಿ. ಆದ್ರೆ ಇದನ್ನ ಹತ್ತಿಕ್ಕಾರ್ದ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ನಾವೆಲ್ಲರೂ ಕೈ ಕಟ್ಟಿ ಇಟ್ಕೊಳ್ಳೋದು ಸರಿನಾ? ಯೋಚನೆ ಮಾಡಿ. ಇವತ್ತು 17 ಲಕ್ಷ ಅಂಗವಿಕಲರು ನಮ್ಮ